ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. RVM ಗರುಡ ಅಕಾಡೆಮಿ ವಿದ್ಯಾರ್ಥಿಗಳ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಹಿಂದೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು 2025ರಲ್ಲಿ ಅನೌನ್ಸ್ ಮಾಡಲಾಗಿದೆ. ಈ 4 ಜನ ಗಣ್ಯಮಾನ್ಯರು ಅಂದರೆ ಮನು ಭಾಕರ್ ಅವರು ಶೂಟರ್ಗೆ, ಡಿ ಗುಕೇಶ್ ಅವರು ಚೆಸ್ ಹಾಗೂ ಹರ್ಮನ್ಪ್ರೀತ್ ಸಿಂಗ್ ಹಾಕಿ, ಪ್ರವೀಣ್ ಕುಮಾರ್ ಪ್ಯಾರಾ ಅಥ್ಲೇಟ್ ಇವರಿಗೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಮೇಜರ್ ಧ್ಯಾನ್ಚಂದ್ ಅಂದರೆ ಯಾರು ಅಂದರೆ ಇವರೊಬ್ಬ ಹಾಕಿ ಮಾಂತ್ರಿಕ, ಅತ್ಯದ್ಭುತ ಹಾಕಿ ಆಟಗಾರ. ಇವರ ಸವಿನೆನಪಿಗಾಗಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಅತ್ಯುತ್ತಮ ಆಟಗಾರರಿಗೆ ನೀಡಲಾಗ್ತದೆ. ಮನು ಭಾಕರ್ ಅವರು ಶೂಟರಲ್ಲಿ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡುವುದರ ಮೂಲಕ ಭಾರತಕ್ಕೆ ಕಿರೀಟವನ್ನು ತಂದುಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರಾಗಿ ಮನು ಭಾಕರ್ ಅವರಿಗೆ ಶೂಟರ್ಗೆ, ಡಿ ಗುಕೇಶ್ ಅವರು ಈ ಹಿಂದೆ ಅತ್ಯಂತ ನ್ಯೂಸಲ್ಲಿದ್ದರು. ನೀವು ನೋಡಿದಾಗೆ ಡಿ ಗುಕೇಶ್ ಅವರು FIDE ವಿಶ್ವ ಚೆಸ್ ಚಾಂಪಿಯನಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯೋದ್ರ ಮೂಲಕ ಅವರು ಚೆಸ್ನ ಮಾಂತ್ರಿಕ ಅಂತಲೇ ಹೇಳ್ಬೋದು. ಹಾಗೆ ಹರ್ಮನ್ಪ್ರೀತ್ ಸಿಂಗ್ ಅವರು ಹಾಕಿಯಲ್ಲಿ ಹಾಗೂ ಪ್ರವೀಣ್ ಕುಮಾರ್ ಅವರು ಪ್ಯಾರಾ ಅಥ್ಲೇಟ್ ಅಲ್ಲಿ ತಮ್ಮ ಅತ್ಯುತ್ತಮ ಸಾಧನೆಯನ್ನು ಮಾಡಿದ ಕಾರಣಕ್ಕೋಸ್ಕರವಾಗಿ ಅವ್ರಿಗೂ ಕೂಡ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಈ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ವ್ಯಕ್ತಿಗಳನ್ನು ಭಾವಚಿತ್ರ ಸಮೇತ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ವಿದ್ಯಾರ್ಥಿಗಳ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ ಅಂತಂದೇಳಿ ನೀವು ಯೂಟ್ಯೂಬಲ್ಲಿ ಟೈಪ್ ಮಾಡಿದರೆ ಬರ್ತದೆ. ಇಲ್ಲಿ ಅನೇಕ ವಿಚಾರಗಳನ್ನು ನಾವು ಅತ್ಯದ್ಭುತ ವಿಚಾರಗಳನ್ನು ಯೂಸ್ಫುಲ್ ನ್ಯೂಸ್ಗಳನ್ನು ಹಂಚ್ಕೋತಾ ಇರ್ತೀವಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ 4 ಜನ ಗಣ್ಯಮಾನ್ಯರನ್ನು ನೋಡ್ತಾ ಹೋಗೋಣ. ಓಕೆ, ಮೊದಲನೇ ಆಟಗಾರ ಪ್ರವೀಣ್ ಕುಮಾರ್ ಅವರು ಪ್ಯಾರಾ ಅಥ್ಲೇಟ್ನಲ್ಲಿ, ಹರ್ಮನ್ಪ್ರೀತ್ ಸಿಂಗ್ ಹಾಕಿಯಲ್ಲಿ ಹಾಗೂ ಡಿ ಗುಕೇಶ್ ಅವರು FIDE ಚೆಸ್ ಚಾಂಪಿಯನ್ನಲ್ಲಿ ಹಾಗೂ ಮನು ಭಾಕರ್ ಅವರು ಶೂಟರ್ನಲ್ಲಿ. ಧನ್ಯವಾದ.